ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಅವತ್ತು ಮಧ್ಯಾಹ್ನ 3 ಗಂಟೆ ನನ್ನೊಂದಿಗೆ ಯಾವಾಗಲೂ ನಗುನಗುತ್ತಾ ಮಾತಾಡ್ತಿದ್ದ ನನ್ನ ಫ್ರೆಂಡ್ ಕೊಂಚ ಡಲ್ ಆಗಿ ಇದ್ದ. ಅವನು ಯಾವಾಗಲೂ ಬ್ಯುಸಿ. ಅವತ್ತು ಕೂಡ ಮೀಟಿಂಗಿಂದ ಮೀಟಿಂಗ್, ಕ್ಲೈಂಟ್ಸ್ ಜೊತೆ ಮಾತು, EMI ಕಟ್ಟೋಕೆ ಒದ್ದಾಟ, ಪ್ರತಿದಿನ ರಸ್ತೆಯ ಟ್ರಾಫಿಕ್ನಲ್ಲಿ ಸಾಗಾಟ, ಮನೆಯಲ್ಲಿ ಹೆಂಡತಿ ಜೊತೆ ಬಡಿದಾಟ. ಇಷ್ಟಕ್ಕೆ ಮುಗಿಲಿಲ್ಲ ಕಣ್ರಿ ಅವನ ಜೀವನದ ಸಂಕಟ. ಇದರ ಜೊತೆಗೆ ಕಾಫಿ, ಫಾಸ್ಟ್ ಫುಡ್, ಲೇಟ್ ನೈಟ್ ನಿದ್ದೆ, ಹೀಗೆ ಅವನು ಜೀವನಾನ ದೂಡ್ತಾ ಇದ್ದ. ಅದೇ ಹೇಳಿದ್ನಲ್ಲ, ಅವನು ಡಲ್ ಆಗಿ ಇದ್ದ ಅಂತ. ಅವನಿಗೆ ಹೆಡ್ಏಕ್ ಇತ್ತಂತೆ. ನನಗೆ ಹೇಳಿರಲಿಲ್ಲ. ಸರಿ ಹೋಗುತ್ತೆ ಅಂತ ಪೇನ್ ಕಿಲ್ಲರ್ ತಗೊಂಡು ಸುಮ್ಮನೆ ಇದ್ದ. ಸಡನ್ನಾಗಿ ಕುಸಿದು ಬಿದ್ದಾಗ ಅಲ್ಲಿರೋರು, ನಿಮ್ಮ ಫ್ರೆಂಡ್ ಬಿದ್ದ ಕಣೋ, ಮಾತಿಲ್ಲ ಕತೆ ಇಲ್ಲ ಎಂದಾಗ ನನಗೆ ಏರಿದ್ದು ಅವನಿಗೆ ಏರಿದ್ದು ಎರಡೂ ಒಂದೇ. ಅರೆರೆ, ಇದೇನಪ್ಪ ಏರಿದ್ದು ಅಂತೀರಾ? ಅದು ಬ್ಲಡ್ ಪ್ರೆಷರ್, ಅರ್ಥಾತ್ ಹೈಪರ್ ಟೆನ್ಷನ್. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ 120/80 ಇರಬೇಕಿದ್ದ ಅವನ BP 160/110 ಆಗಿ ಹೋಗಿತ್ತು. ಹೌದು ವೀಕ್ಷಕರೇ, ಇಂದಿನ ಜೀವನ ಶೈಲಿ ಪ್ರತಿಯೊಬ್ಬರಿಗೂ ರಕ್ತದೊತ್ತಡವನ್ನು ಉಂಟು ಮಾಡೋದಂತೂ ಖಚಿತ. ವಾರ್ನಿಂಗ್ ಕೂಡ ಕೊಡದೆ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡುತ್ತೆ ಈ ಹೈಪರ್ ಟೆನ್ಷನ್. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ, ರಕ್ತನಾಳಗಳಲ್ಲಿ ರಕ್ತವು ಹರಿಯುವಾಗ ಅತ್ಯಂತ ಒತ್ತಡವನ್ನು ಉಂಟು ಮಾಡಿ ಹೃದಯಕ್ಕೆ ಹಾನಿ ಉಂಟು ಮಾಡುವುದು. ಇದಕ್ಕೆ ಕಾರಣಗಳ ಪಟ್ಟಿಯಂತೂ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಬಿಡಿ. ಈಗ ಇದರಿಂದಾಗುವ ತೊಂದರೆ ಮತ್ತು ಪರಿಹಾರಗಳ ಬಗ್ಗೆ ಚರ್ಚಿಸೋಣ. ಹೃದಯಾಘಾತ, ಹೃದಯ ವೈಫಲ್ಯ, ಹೃದಯದ ಅತಿಯಾದ ಕೆಲಸದಿಂದ ಹೃದಯದ ಗೋಡೆ ದಪ್ಪಗಾಗುವುದು, ಅರ್ಥಾತ್ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿಗಳಂತಹ ಹೃದಯದ ಸಮಸ್ಯೆಗಳು, ಸ್ಟ್ರೋಕ್, ಮೆಮೊರಿ ಲಾಸ್, ಮೆದುಳಿನ ರಕ್ತನಾಳ ಸ್ಫೋಟ, ಸೆರೆಬ್ರಲ್ ಹೆಮರೇಜ್ನಂತಹ ಮೆದುಳಿನ ಸಮಸ್ಯೆಗಳು, ದೃಷ್ಟಿ ದುರ್ಬಲತೆ, ಬ್ಲರಿಂಗ್ ಆಫ್ ವಿಷನ್, ಕಣ್ಣು ಕತ್ತಲಾಗುವುದು, ಬ್ಲೈಂಡ್ನೆಸ್, ರೆಟಿನಾ ಹಾನಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಮುಂತಾದ ಕಣ್ಣಿನ ಸಮಸ್ಯೆಗಳು, ಮೂತ್ರಪಿಂಡ ವೈಫಲ್ಯ, ಕಿಡ್ನಿ ಫೇಲ್ಯೂರ್, ಪ್ರೋಟೀನ್ ಲಾಸ್ ಇನ್ ಯೂರಿನ್, ಪ್ರೋಟೀನೂರಿಯಾ ಮುಂತಾದ ಮೂತ್ರಪಿಂಡ ಸಮಸ್ಯೆಗಳು, ಧಮನಿಕಾಠಿಣ್ಯ, ಅಥೆರೋಸ್ಕ್ಲೆರೋಸಿಸ್, ರಕ್ತನಾಳಗಳು ಒಡೆದು ಹೋಗುವುದು ಅಥವಾ ತಡೆಗಟ್ಟುವುದು, ರಕ್ತನಾಳಗಳ ಹಾನಿ, ಇವೆಲ್ಲ ಹೈಪರ್ ಟೆನ್ಷನ್ನಿನ ಕೊಡುಗೆಗಳು. ಅನ್ಯ ದೀರ್ಘಕಾಲೀನ ಪರಿಣಾಮಗಳು ಹೃದಯ, ಮೂತ್ರಪಿಂಡ ಸಂಯುಕ್ತ ವೈಫಲ್ಯ, ಸತತ ತಲೆನೋವು, ತಲೆ ಸುತ್ತು, ಹೀಗೆ ಒಂದ ಎರಡ ಸೈಲೆಂಟಾಗಿ ಇದ್ದು ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಇದು ಸೈಲೆಂಟಾಗಿ ನಮ್ಮನ್ನೇ ಕೊಲ್ಲೋದು ಖಚಿತ. ಇಲ್ಲಿ ಮೌನ ಹಂತಕನಿಗೆ ಮೌನಾಚರಣೆಯೊಂದೇ ಮದ್ದು. ಇನ್ನು ಆಯುರ್ವೇದದ ದಿನಚರಿ ಋತುಚರ್ಯಗಳನ್ನು ಸರಿಯಾಗಿ ಪಾಲಿಸಿ, ಕಡ್ಡಾಯವಾಗಿ ತಿಂಗಳಿಗೊಮ್ಮೆ BP ಚೆಕ್ ಮಾಡಿಸಿ, ಅದನ್ನು ಸರಿಯಾದ ಟ್ರ್ಯಾಕಿಂಗಲ್ಲಿ ಇಡಿ. ಇನ್ನು ಈಗಾಗಲೇ ಮಾತ್ರೆಗಳನ್ನು ಸೇವಿಸುತ್ತಿದ್ದರೆ ಅವುಗಳ ಬಗ್ಗೆ ನಿಮ್ಮ ವೈದ್ಯರಿಂದ ಸರಿಯಾದ ಮಾಹಿತಿಯನ್ನು ಪಡೆಯಿರಿ. ಇನ್ನು ಆಯುರ್ವೇದ ಔಷಧಿಗಳನ್ನು ಬಳಸುವುದಾದರೆ ಸರ್ಪಗಂಧ ಘನವಟಿ, ಅರ್ಜುನಾರಿಷ್ಟ, ಬ್ರಾಹ್ಮಿವಟಿ, ಅಶ್ವಗಂಧ ಚೂರ್ಣ, ಪುನರ್ನವ ಮಂಡೂರ, ಇನ್ನು ಅನೇಕ ಔಷಧಿಗಳನ್ನು ವೈದ್ಯರ ಸಲಹೆ ಪಡೆದು ಸರಿಯಾದ ಡೋಸ್ಗಳ ಲೆಕ್ಕದಲ್ಲಿ ಸೇವಿಸಿದಾಗ ನೀವು ಇದರಿಂದ ಹೊರಬರಬಹುದು. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮ, ಅನುಲೋಮ ವಿಲೋಮ, ಭ್ರಾಮರಿ, ನಾಡಿಶೋಧನ, ಶವಾಸನ ಈ ಎಲ್ಲವುಗಳನ್ನು ದಿನನಿತ್ಯ 15ರಿಂದ 20 ನಿಮಿಷಗಳ ಕಾಲ ಮಾಡಬೇಕು. ಯೋಗಾಸನಗಳಾದ ತಾಡಾಸನ, ಪಶ್ಚಿಮೋತ್ತಾಸನ, ಶಶಾಂಕಾಸನ, ವಜ್ರಾಸನ, ಮಕರಾಸನ ಇವು BP ತಡೆಯುವಲ್ಲಿ ಸಹಕಾರಿ. ಇನ್ನು ಆಹಾರದ ಬಗ್ಗೆ ನೋಡುವುದಾದರೆ ಸಾತ್ವಿಕ ಆಹಾರ, ಹಸಿರು ತರಕಾರಿ, ಹಣ್ಣು, ಜೋಳ, ಓಟ್ಸ್, ಹೆಸರುಬೇಳೆ, ಹುರುಳಿಕಾಳು, ಉಪ್ಪು ಕಡಿಮೆ ಮಾಡುವುದು ಒಳ್ಳೆಯದು. ತಾಳೆ ಎಣ್ಣೆ, ತುಪ್ಪ, ಸಾಸಿವೆ ಎಣ್ಣೆ ಮಿತ ಪ್ರಮಾಣದಲ್ಲಿ. ಕಾಫಿ, ಚಹಾ, ಮಾಂಸ, ಮದ್ಯ, ಅತಿಯಾದ ಉಪ್ಪು ಮತ್ತು ಖಾರ ಪದಾರ್ಥಗಳ ನಿಷೇಧ. ನಿಯಮಿತ 6ರಿಂದ 8 ಗಂಟೆಗಳ ಕಾಲ ನಿದ್ರೆ, ಸಮಯಕ್ಕೆ ಸರಿಯಾಗಿ ಆಹಾರ, ರಾತ್ರಿ ಜಾಗರಣೆ, ಅತಿಯಾದ ಚಿಂತೆ, ಕೋಪವನ್ನು ತಪ್ಪಿಸಬೇಕು. ಬೆಳಗಿನ ಹೊತ್ತಿನಲ್ಲಿ 30 ನಿಮಿಷಗಳ ಕಾಲ ಕಾಲ್ನಡಿಗೆ, ಪ್ರಾಕೃತಿಕ ವಾಯು ಸೇವನೆ. ಆಯುರ್ವೇದ ವೈದ್ಯರ ಸಲಹೆಯಂತೆ ಮನಃಶಾಂತಿ, ಒತ್ತಡ ನಿಯಂತ್ರಣಕ್ಕಾಗಿ ಶಿರೋಧಾರ, ರಕ್ತ ಸಂಚಾರ ಸುಧಾರಣೆಗಾಗಿ ಅಭ್ಯಂಗ, ದೇಹದ ವಿಶ್ರಾಂತಿಗಾಗಿ ಸ್ವೇದನ, ಪಿತ್ತ ನಿವಾರಣೆಗಾಗಿ ವಿರೇಚನ ಮುಂತಾದ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಸಬಹುದು. ಹೀಗೆ ದೇಹ ಮತ್ತು ಮನಸ್ಸಿನ ಶುದ್ಧಿಯಿಂದ ಆಯುರ್ವೇದದ ನೆರಳಿನಲ್ಲಿ ನಾವು ಸ್ವಸ್ಥ ಜೀವನವನ್ನು ನಡೆಸಬಹುದಾಗಿದೆ. ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.